ವೀಕ್ಷಕರೇ, ನಮಗೆ ಕನ್ನಡದಲ್ಲಿ ಇತ್ತೀಚೆಗೆ ಕಾಡ್ತಾ ಇರುವಂಥ ಕೆಲವು ಪ್ರಶ್ನೆಗಳಲ್ಲಿ ಒಂದು ನಮ್ಮ ಚಿನ್ನೇಗೌಡರ ಮಕ್ಕಳ ಭವಿಷ್ಯದ ಪ್ರಶ್ನೆ ಕೂಡ ಹೌದು. ಯಾಕೆಂತಂದರೆ ಅದರಲ್ಲಿ ರಾಘುವನ್ನು ನಾವು ಮುಖ್ಯವಾಗಿ ಗಮನಿಸೋದಿದ್ರೆ, ಚಿನ್ನಾರಿ ಮುತ್ತ ಸಿನಿಮಾದಿಂದ ರಾಷ್ಟ್ರಮಟ್ಟದ ಪ್ರಶಸ್ತಿಯನ್ನು ಪಡ್ಕೊಂಡು ಬಂದ ದಿನದಿಂದ ಆ ಹೊತ್ತಿನಿಂದ ಇವತ್ತಿನವರೆಗೂ ನಾನು ಬಹುಶಃ ಅವರ ಕುಟುಂಬದ ಸದಸ್ಯನಾಗಿ ಅವರನ್ನು ನೋಡ್ಕೊಬಂದ ನೆಲೆಯಲ್ಲಿ ರಾಘುವಿನಲ್ಲಿ ನನಗೆ ಕಂಡದ್ದು ಯಾವ ದೋಷಗಳೂ ಇಲ್ಲ. ಹಾಗಾಗಿ ರಾಘು ಒಬ್ಬ ಅತ್ಯುತ್ತಮ ನಟನೂ ಹೌದು, ಅತ್ಯುತ್ತಮ ವ್ಯಕ್ತಿಯೂ ಹೌದು, ಮತ್ತು ಒಬ್ಬ ಭಾವಜೀವಿಯೂ ಹೌದು. ಹಾಗಾಗಿ ರೂಪ, ಪ್ರತಿಭೆ ಮತ್ತು ವಂಶದಿಂದ ಈಗ ರಾಜ್ಕುಮಾರ್ ಅವರ ಒಂದು ಇಡೀ ರಕ್ತ ಪರಂಪರೆಯನ್ನು ಗಮನಿಸಿದರೆ ರಾಘುವಿಗೆ ಏನನ್ನೂ ಕಡಿಮೆ ಇರಲಿಲ್ಲ. ಮತ್ತು ಅವನು ಮಾಡಿದ ಸಿನಿಮಾಗಳಲ್ಲೆಲ್ಲ ಅತ್ಯಂತ ಪ್ರಬುದ್ಧವಾದ ಅಭಿನಯವನ್ನೇ ಕೊಡ್ತಾ ಬಂದರು. ಆದರೆ ಶ್ರೀ ಅನ್ನುವಂಥ ಅವರ ಮಹತ್ವಾಕಾಂಕ್ಷೆಯ ಸಿನಿಮಾದ ನಂತರ ಸುಮಾರು 15 ಸಿನಿಮಾಗಳು ಬಂದವು. ಅದರಲ್ಲಿ ಸೇವಂತಿ ಸೇವಂತಿ, ಕಲ್ಲರಳಿ ಹೂವಾಗಿ, ಗಣೇಶನ ಮದುವೆ ಇತ್ಯಾದಿ ಸಿನಿಮಾಗಳು ಜನರನ್ನು ರಂಜಿಸಿದರೂ ಕೂಡ ಕಲ್ಲರಳಿ ಹೂವಾಗಿ ಅಂತೂ ನಮಗೆ ಅತ್ಯಂತ ವ್ಯವಸ್ಥಿತವಾಗಿ ಅದನ್ನು ಕೊಲ್ಲಲಾಯಿತು ಅಂತಲೇ ಶಬ್ದವನ್ನು ಬಳಸಲಿಕ್ಕೆ ಇಷ್ಟಪಡ್ತೇನೆ ನಾನು. ಯಾಕೆಂತಂದರೆ ಕಲ್ಲರಳಿ ಹೂವಾಗಿ ಬಹುಶಃ ಅದನ್ನು ಆ ಓಟವನ್ನು ಹಾಗೆ ಬಿಟ್ಟಿದ್ದಿದ್ರೆ ರಾಘು ಬಹುಶಃ ಇವತ್ತಿನ ಎಲ್ಲ ಒಂದು ತೊಡಕುಗಳಿಗೂ ಯಾವುದೇ ಕಾರಣಗಳಿಲ್ಲದೇ ಅವರು ಸರಾಗವಾಗಿ ಅವರ ವೃತ್ತಿ ಜೀವನವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ರು. ಇಂಥ ಒಂದು ವಿಚಿತ್ರವಾದ ಗೊಂದಲದಲ್ಲಿ ಎಲ್ಲೋ ಒಂದು ಕಡೆ ರಾಘು, ವಿಜಯ ರಾಘವೇಂದ್ರ ಇದ್ದಾರೆ ಅಂತ ನನ್ನ ಭಾವನೆ. ಅದು ಅವರಿಗೆ ಏನು ಅನ್ನಿಸ್ತದೆ, ಅವರು ಇದ್ರ ಬಗ್ಗೆ ಏನು ಪ್ರತಿಕ್ರಿಯಿಸ್ತಾರೆ, ಅಥವಾ ಅವರ ಒಳಗೆ ಯಾವ ರೀತಿಯ ಒಂದು ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ, ಗೊಂದಲಗಳು ಹುಟ್ಕೊಳ್ತಾ ಇದೆ ಅನ್ನೋದು ಬಹುಕಾಲದಿಂದ ನನಗೆ ಕಾಡ್ತಾ ಇತ್ತು. ಹಾಗಾಗಿ ಇವತ್ತು ವಿಜಯ ರಾಘವೇಂದ್ರ ಅವರನ್ನು ನಮ್ಮ ಸ್ಟುಡಿಯೋಕ್ಕೆ ಕರೆದಿದ್ದೇನೆ. ಅತ್ಯಂತ ಪ್ರೀತಿಯ ಹುಡುಗ ಅವನು. ಎಲ್ಲಿ ಎಷ್ಟೊತ್ತಿಗೆ ಯಾರು ಕರೆದ್ರೂ ಬರ್ತಾರೆ. ಅವ್ರಿಗೆ ಯಾವುದೇ ಸ್ಟಾರ್ ಎನ್ನುವ ಹಮ್ಮಿಲ್ಲ ಅಥವಾ ದಿರಿಸಿಲ್ಲ. ಇತ್ತೀಚಿನ ಬರುವ ನಾಯಕರ ಹಾಗೆ 10 ಜನ 20 ಜನರ ಪಟಾಲಮ್ಮ ಕಟ್ಕೊಂಡು ಬರೋದಿಲ್ಲ ಅವರು. ಹಾಗಾಗಿ ನಮಗೆ ಅವರು ಸುಲಭದಲ್ಲಿ ಸಿಗ್ತಾರೆ. ಸುಲಭದಲ್ಲಿ ಸಿಗ್ತಾರೆ ಅಂತ ಟೇಕಲ್ ಫಾರ್ ಗ್ರಾಂಟೆಡ್ ಅಲ್ಲ. ಹಾಗಾಗಿ ರಾಘವ್, ನನಗೆ ನಮ್ಮ ಸ್ಟುಡಿಯೋಕ್ಕೆ ಅತ್ಯಂತ ಪ್ರೀತಿಯಿಂದ ನಿಮಗೆ ಸ್ವಾಗತ. ನಮಸ್ಕಾರ. ಥ್ಯಾಂಕ್ ಯು. ಹೇಳಿ, ಏನಾಗ್ತಾ ಇದೆ, ಯಾಕೆ? ಸರ್, ಇಲ್ಲ, ಒಂದೇ ಒಂದು ಕಲ್ಲರಳಿ ಹೂವಾಗಿ ವಿಚಾರ ನೀವು ಮಾತಾಡಿದಾಗ ನನಗೂ ಎಲ್ಲೋ ಒಂದು ಕಡೆ ಥಟ್ ಅಂತ ಒಂದು 5 ವರ್ಷ ಹಿಂದೆ ಹೊರಟೋದೆ. ಕಲ್ಲರಳಿ ಹೂವಾಗಿ ವಿಚಾರ ನೋಡೋಕೆ ಹೋದರೆ ಅದು ಅತ್ಯುತ್ತಮವಾದಂಥ ಚಿತ್ರ, ಅತ್ಯುತ್ತಮವಾದಂಥ ಒಂದು ವ್ಯವಸ್ಥೆಯಲ್ಲಿ ಮಾಡಿದಂಥ ಸಿನಿಮಾ. ಅಷ್ಟೇ ಚೆನ್ನಾಗಿ ಅದನ್ನು ಪ್ರಚಾರ ಮಾಡಿದ್ರು, ಚೆನ್ನಾಗಿ ಓಡ್ತಾ ಇತ್ತು ಕೂಡ. ಆದರೆ ಅದ್ರ ಬಗ್ಗೆ ಸುಮಾರು ಮಾತುಕತೆಗಳು ನಡೆಯುತ್ತೆ. ಇವಾಗ ನೀವು ಹೇಳಿದಾಗೆ ಅದನ್ನು ಬಹಳ ಸುವ್ಯವಸ್ಥಿತವಾಗಿ ಅದನ್ನು ಕೊಂದರು ಹಾಗೆ ಅಂಥೇಳಿ. ಆ್ಯಕ್ಚುಲಿ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಕೆಲವು ನಿರ್ಧಾರಗಳು, ಪ್ರೊಡಕ್ಷನ್ ವಿಚಾರದಿಂದ ಬಂದ ನಿರ್ಧಾರಗಳು ಅವ್ರಿಗೆ ಸ್ವಲ್ಪ ತೊಂದರೆಯನ್ನು ಮಾಡಿದೆ. ಸೊ ಆ ವಿಚಾರ ನನಗೆ ಖಂಡಿತವಾಗಿ ಹೀಗೆ ನಡೀತು ಹಾಗೆ ನಡೀತು ಅಂತ ನನಗೆ ಗೊತ್ತಿಲ್ಲದೆ ಇದ್ರು ಕೂಡ ನಮ್ಮ ತಂದೆ ಹೇಳಿದ ಕೆಲವು ವಿಚಾರ ಕೂಡ ನನ್ನ ತಲೆಯಲ್ಲಿ ಇರೋದ್ರಿಂದ ಕೆಲವೊಮ್ಮೆ ನಾವು ಮಾಡಿದ್ದು ಸಿನಿಮಾಗಳಲ್ಲಾಗಲಿ, ನಾವು ತೊಗೊಂಡ ನಿರ್ಧಾರಗಳಲ್ಲಾಗಲಿ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಕಡೆ ಎಡವಟ್ಟಾಗಿರುತ್ತೆ. ಅದಕ್ಕೆ ನಮ್ಮನ್ನು ನಾವು ದೂಷಣೆ ಮಾಡ್ಕೊಳ್ಳೋ ಹಾಗಿಲ್ಲ, ಜನರನ್ನು ದೂಷಿಸೋ ಹಾಗಿಲ್ಲ, ನಿರ್ಮಾಪಕರನ್ನು ದೂಷಿಸೋ ಹಾಗಿಲ್ಲ. ಕೆಲವೊಮ್ಮೆ ಹೆಲ್ಪ್ಲೆಸ್ನೆಸ್ ಅಂತ ಹೇಳ್ತಾರೆ. ಈಗ ಹಲವಾರು ಕಾರಣಗಳಿಂದ ಆ ಸಿನಿಮಾ. ಆಮೇಲೆ ಗಣೇಶ ಮತ್ತೆ ಬಂದ ಇವಾಗ ಟಿ ವಿಲಿ ಬರುತ್ತೆ ಅವಾಗವಾಗ. ಎಷ್ಟು ಸಲ ಬಂದರೂ ಜನ ಅದನ್ನು ನೋಡಿ ನನಗೆ ಬರೀ ಫೋನೇ ಮಾಡ್ತಿರ್ತಾರೆ, ಅಯ್ಯೋ ಸರ್, ಈ ಸಿನಿಮಾ ನಾವು ಹೆಂಗೆ ಮಿಸ್ ಮಾಡಿದ್ವಿ ಅಂತ. ಸೊ ಹಾಗೆ ಒಂದೊಂದು ಸಲ ಪ್ರಚಾರದ ಕೊರತೆ ಇರುತ್ತೆ, ಒಂದೊಂದು ಸಲ ಸಿನಿಮಾ ರಿಲೀಸ್ ಟೈಮ್ ನಮಗೆ ತೊಂದರೆ ಕೊಟ್ಟಿರ್ಬೋದು, ಒಂದೊಂದು ಸಲ ನಮ್ಮ ವರುಣರಾಯ ತೊಂದರೆ ಮಾಡಿರ್ಬೋದು. ಇದು ಮುಖ್ಯವಾಗಿ ಇದು ಬಹಳ ಬಲವಾಗಿ ಇದೊಂದು ಇರಬೇಕು. ನನ್ನ ಹಾಗೆ ನಿಮ್ಮ ಕೂದಲು ಹಿಂದೋಗಿ ಇನ್ನೂ ವಿಶಾಲವಾದ ಹಣೆ ಇರಬೇಕು. ಅವಾಗ ಚೆನ್ನಾಗಿತ್ತು. ಯಾಕಂದ್ರೆ ಬರಹ ಬರೀಲಿಕ್ಕೆ ತುಂಬಾ ಜಾಗ ಇರ್ತಿತ್ತು. ಹೇಳಿ. ಅಷ್ಟೇ ಸರ್. ಇನ್ನು ಯಾವುದೇ ರೀತಿಯ ಪ್ರಶ್ನೆಗಳಿದೆ. ವಿನಾಯಕನ ಗೆಳೆಯರ ಬೆಳಗ ನಮ್ಗೆಲ್ಲರಿಗೂ ಇಷ್ಟವಾದ ಸಿನಿಮಾ ಆಗಿತ್ತು, ಆದರೆ ಯಾಕೆ, ಏನಾಯ್ತು? ಅದು ಅಷ್ಟೇ ಸರ್. ಒಂದೊಂದ್ಸಲ ನಮಗೆ ಸಿನಿಮಾ ರಿಲೀಸ್ ಮಾಡಿ ಕೂತ್ಕೊಂಡು ನೋಡಿದಾಗ ಬಹುಶಃ ಸಾಲದೇನೋ, ನಾವು ಅನ್ಕೊಂಡಿದ್ದು ಸಾಲದೇನೋ, ಜನರಿಗೆ ಇನ್ನೂ ಏನಾರು ಕೊಡ್ಬೋದಿತ್ತೇನೋ, ಇನ್ನೂ ಏನಾರು ಇಂಟೆನ್ಸ್ ಆಗಿ ಅವ್ರಿಗೆ ಕೊಡ್ಬೋದಿತ್ತೇನೋ ಅನ್ನೋ ಒಂದು ವಿಚಾರ ನಮ್ಮನ್ನು ಕಾಡಕ್ಕೆ ಶುರು ಮಾಡುತ್ತೆ. ಈಗ ಬೇರೆ ಭಾಷೆಯಲ್ಲೆಲ್ಲ ಒಂದು ರಜನಿಕಾಂತ್ಗೂ ಒಂದು ಸ್ಥಾನ ಇರ್ತದೆ, ಧನುಷ್ಗೂ ಅಲ್ಲಿ ಒಂದು ಸ್ಥಾನ ಇರ್ತದೆ, ಬೇರೆ ಇನ್ನೊಬ್ಬರಿಗೂ ಒಂದು ಸ್ಥಾನ ಇರ್ತದೆ. ಒಬ್ಬ ಕಮಿಡಿಯನ್ ಆಗಿ ಬಂದಂಥವನು ಅವನದೇ ಆದಂಥ ಒಂದು ಸಿನಿಮಾಗಳ ಮೂಲಕ ಅವನು ಹೊರಟೋಗ್ತಾನೆ. ಕನ್ನಡದಲ್ಲಿ ಒಂದು ಪುನೀತ್ ಅಥವಾ ದರ್ಶನ್, ಸುದೀಪ್, ಈ ಥರದ ಕೆಟಗರಿ ಬರ್ತಾ ಎಲ್ಲ ಒಂದು ಕಡೆ ಈಗ ಯೋಗಿ ಇಂಥವರೆಲ್ಲ ಬಂದಿದ್ದಾರೆ. ನಮ್ಮ ಯಶ್ ಇರ್ಬೋದು, ಯೋಗಿ ಇರ್ಬೋದು, ಇವರೆಲ್ಲ. ಆದರೆ ಇಲ್ಲಿ ಒಂದು 3-4 ಕೆಟಗರಿಯಲ್ಲಿ ನಾಯಕತ್ವದ ಒಂದು ಸ್ಥಿತಿಯನ್ನು ಸ್ಥಾಪಿಸ್ಕೊಳ್ಳಿಕ್ಕೆ ಆಗದೇ ಇರುವಂಥದ್ದು
ನಿಮ್ಮಂಥವ್ರಿಗೆ ಏನಾದ್ರು ತೊಂದರೆ ಆಗಿರ್ಬೋದು? ಇಲ್ಲ ಸರ್, ಆ ಥರ ತೊಂದರೆ ಆಗಿಲ್ಲ. ಇದುವರೆಗೂ ನಾನು ನೋಡಿದ ಹಾಗೆ ಒಬ್ಬ ಆಡಿಯನ್ಸಾಗಿ ಕೂತ್ಕೊಂಡು ಯೋಚನೆ ಮಾಡಿದಾಗ ಆಗಲಿ, ಅಥವಾ ಒಬ್ಬ ಜನರಲ್ ಪಬ್ಲಿಕ್ಕಾಗಿ ಕೂತ್ಕೊಂಡು ಯೋಚನೆ ಮಾಡಿದಾಗಲಿ, ಅಥವಾ ಒಬ್ಬ ನಟನಾಗಿ ಕೂತ್ಕೊಂಡು ಯೋಚನೆ ಮಾಡಿದಾಗಲಿ, ನನ್ನ ತಲೆಗೆ ಬರೋದು ಇಷ್ಟೇ: ಒಂದು ಒಳ್ಳೆ ಸಿನಿಮಾ, ಒಳ್ಳೆ ತಯಾರಕರಿರಬೇಕು, ಒಳ್ಳೆ ನಿರ್ದೇಶಕರಿರಬೇಕು, ಒಳ್ಳೆ ನಿರೂಪಕರಿರಬೇಕು. ಅದೆಲ್ಲ ಇದ್ರೇ ಮಾತ್ರ ಒಂದು ಸಿನಿಮಾ ರೆಡಿ ಆಗುತ್ತೆ. ಆದರೆ ಒಂದು ಒಳ್ಳೆ ಸಿನಿಮಾ ಮಾಡೋಕ್ಕೆ ಫಾರ್ಮುಲಾ ಇದೆ ಹೊರತು ಸಕ್ಸಸ್ಫುಲ್ ಸಿನಿಮಾ ಮಾಡೋಕ್ಕೆ ಯಾರ ಹತ್ರನೂ ಫಾರ್ಮುಲಾ ಇಲ್ಲ. ಹಾಗಾಗಿ ನಾವು ಸಿನಿಮಾ ಮಾಡಿ ಅದನ್ನು ಎಷ್ಟು ಮಟ್ಟಿಗೆ ಪ್ರಮೋಟ್ ಮಾಡ್ತೀವಿ ಅದು ಜನಕ್ಕೆ ರೀಚ್ ಆಗಬೇಕು. ಆಮೇಲೆ ನೀವು ಇದು ಅಂತ ಹೇಳಿದ್ರಲ್ಲ, ಅದು ಎಷ್ಟು ಮಟ್ಟಿಗೆ ಚೆನ್ನಾಗಿ ನಡೀತು ಅಷ್ಟರ ಮಟ್ಟಿಗೆ ನಾವು ಮುಂದಕ್ಕೆ ಹೋಗ್ತಾ ಇರ್ತೀವಿ. ಯಾವಾಗ ಅದು ಸ್ವಲ್ಪ ಡಿಲೇ ಆಗುತ್ತೋ ನಮ್ಮದು ಸ್ವಲ್ಪ ಡಿಲೇ ಆಗುತ್ತೆ. ಈಗ ನಮ್ಮಂಥ ಗೊತ್ತಿದ್ದವ್ರಿಗೆ ಆಯಿತು, ಈಗ ರಾಘು ಇಷ್ಟು ಸಿನಿಮಾ ಮಾಡ್ತಾ ಇದ್ದಾನೆ, ಮುರಳಿ ಇಷ್ಟು ಸಿನಿಮಾ ಮಾಡ್ತಾ ಇದ್ದಾನೆ, ಹೀಗೆ ಅಂತ ಒಂದು. ಆದರೆ ಸಾಮೂಹಿಕವಾಗಿ ಚಿನ್ನೇಗೌಡರ ಮಕ್ಕಳು ಎಲ್ಲಿ ಹೋದರು, ಚಿನ್ನೇಗೌಡರ ಮಕ್ಕಳು ಬಂದ ರೀತಿಯ ಒಂದು ಗಮನಿಸಿದ್ರೆ, ಆ ಒಂದು ನಮಗೆ ಆಸಕ್ತಿಯನ್ನು ಹುಟ್ಟಿಸಿದ್ದನ್ನು ಗಮನಿಸಿದರೆ, ಇತ್ತೀಚಿನ ದಿನಗಳ ಎಲ್ಲೋ ಒಂದು ಕಡೆ ಅವರು ಏನೂ ಸುದ್ದಿ ಮಾಡ್ತಾ ಇಲ್ವಲ್ಲ ಅಂತ ಅನಿಸ್ತಾ ಇದೆ. ಇದು ಯಾಕೆ? ಇದಕ್ಕೆ ಕಾರಣ ಮತ್ತೆ ನಮ್ಮ ಸಿನಿಮಾ ನಾವು ಹೌದಪ್ಪ ಈ ಸಲ ಕರೆಕ್ಟಾಗಿ ಡೆಸಿಷನ್ ತೊಗೊಂಡಿದ್ದೀನಿ, ಸರಿಯಾದ ನಿರ್ಧಾರ ತೊಗೊಂಡಿದ್ದೀನಿ ಅಂತ ಹೇಳ್ಕೊಂಡು ಒಂದು ಸಿನಿಮಾ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತೀನಿ. ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಯಾವುದೋ ತೊಂದರೆಗಳಿಂದಾಗಿ ಆ ಸಿನಿಮಾಗೆ ಅಂದ್ಕೊಂಡ ಜಸ್ಟಿಫಿಕೇಶನ್ ಕೊಡೋಕ್ಕಾಗಲ್ಲ, ಅದಕ್ಕೆ ಸಿಗಬೇಕಾದಂಥ ನ್ಯಾಯವನ್ನು ನಾವು ಕೊಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಆ ಸಿನಿಮಾ ಫೇಲ್ ಆಗುತ್ತೆ. ಆ ಸಿನಿಮಾ ಫೇಲ್ ಆದಾಗ ಏನಾಗುತ್ತೆ, ನೆಕ್ಸ್ಟ್ ವಿಜಯ ರಾಘವೇಂದ್ರ ಸಿನಿಮಾ ಯಾವ್ದು ಮಾಡ್ದೆ ಅದು ಫೇಲ್ ಆಯ್ತಲ್ಲ ಆ ಸಿನಿಮಾ ಅಂತ ಬರುತ್ತೆ. ಅದು ಅಕಸ್ಮಾತ್ ಆ ಸಿನಿಮಾ ಹಿಟ್ ಆದರೆ ಹಿಟ್ ಆಯಿತು ಕಣೆ ಸಿನಿಮಾ ಅಂತ ಹೇಳಿ ಮುಂದಕ್ಕೆ ಹೋಗ್ತೀವಿ. ಆ ಸ್ಪೀಡಲ್ಲಿ ನನಗೆ ಕತ್ರಿ ಬೀಳ್ತಾ ಇದೆ. ನನಗೆ ಇನ್ನೊಂದೇನು ಅಂತಂದರೆ, ನಿಮಗೆ ಶ್ರೀ ನಂತರದ, ಯಾಕೆಂದರೆ ಶ್ರೀ ಸಿನಿಮಾ ಕನ್ನಡದಲ್ಲಿ ಅದು ಎಷ್ಟರ ಮಟ್ಟಿಗೆ ಸುದ್ದಿ ಮಾಡಿತ್ತು ಅಂತಂದರೆ, ಬಹುಶಃ ಅದು ಆಕಾಶದ ಎತ್ತರಕ್ಕೆ ಒಂದು ನಿರೀಕ್ಷೆಯನ್ನು ಹುಟ್ಟುಹಾಕಿತ್ತು. ಅದು ಅಷ್ಟೇ ಕೆಟ್ಟದ್ದಾಗಿ ಸೋತಿತ್ತು. ಆಯಿತಾ? ಬಹುಶಃ ಆ ಸೋಲು ನಿಮ್ಮ ಈ ಏಕನಾಯಕತ್ವಕ್ಕೆ ಏನಾದರೂ ತೊಂದರೆ ತಂತ? ಹೇಗೆ ಇರಬಹುದು ಸರ್, ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಬೇರೆ ರೀತಿಯ ಜಸ್ಟಿಫಿಕೇಶನ್ಸ್ ಬರುತ್ತೆ. ಹೌದು, ಯಾಕಿಲ್ಲ, ಅದು ಹಾಗೆ ಅದು ಹೀಗೆ ಅಂತ ಹೇಳಿ. ಸೊ ಹಾಗಾಗಿ ಇರ್ಬೋದು ಅಂತ ಅಂದ್ಕೊಂಡು ನಾನು ಸುಮ್ಮನಾಗಿದ್ದಿರೋದೇ ತಪ್ಪು ಅಂತ ನನಗೆ ಅನಿಸುತ್ತೆ. ಇವಾಗ ಈಗ ಈ ಥರದ ಭರವಸೆಯನ್ನು, ಈ ಥರದ ಸುಳಿಯಿಂದ ಹೊರಗೆ ಬರಲಿಕ್ಕೆ ಸಾಧ್ಯತೆಯನ್ನು ಯಾವ ಸಿನಿಮಾಗಳು ನಿಮಗೆ ಆಶಾದಾಯಕವಾಗಿದೆ ಮುಂದಿನ ದಿನಗಳಲ್ಲಿ? ಸದ್ಯಕ್ಕೆ ಇವಾಗ ಬಹಳ ಚೆನ್ನಾಗಿ ರೆಡಿಯಾಗಿರೋ ಸಿನಿಮಾ ಸ್ನೇಹಿತರು ಅಂತ. ಅದರಲ್ಲೂ ನಾವು 4 ಜನ ಇದ್ದೀವಿ. ನಾನು, ಸೃಜನ್, ತರುಣ್ ಚಂದ್ರ, ಆಮೇಲೆ ರವಿಶಂಕರ್ ಅವರು. ದರ್ಶನ್ ಅವರು ಒಂದು ವಿಶೇಷವಾದ ಪಾತ್ರದಲ್ಲಿ ಆ ಸಿನಿಮಾದಲ್ಲಿದ್ದಾರೆ. ಬಹಳ ಚೆನ್ನಾಗಿ ಮೂಡಿ ಬಂದಿದೆ ಸಿನಿಮಾ. ಅದಾದಮೇಲೆ ಇವಾಗ 1 ರೂಪಾಯಿಲಿ 2 ಪ್ರೀತಿ ಅಂತ ದಯಾಳ್ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ಆ ಸಿನಿಮಾ ಕೂಡ ಅಷ್ಟೇ ಭಾಳ ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಾರೆ. ಭಾಳ ಚೆನ್ನಾಗಿ ಆಗಲೇ ಪ್ರಮೋಷನ್ ಸ್ಟಾರ್ಟ್ ಮಾಡಿದರೆ, ಇನ್ನೂ ಸ್ವಲ್ಪ ಶೂಟಿಂಗ್ ಕೆಲಸ ಬಾಕಿ ಇದೆ. ಆಮೇಲೆ ಏನಿದು ಮನಸ್ಸಲ್ಲಿ ಅಂತ ಇನ್ನೊಂದು. ಸೊ ಹೀಗಾಗಿ ಪ್ರತಿಯೊಂದು ಸಿನಿಮಾನೂ ನನಗೆ ಒಂದು ರೀತಿ ಚೆನ್ನಾಗಿ ಆಗ್ಬೋದೇನೋ ಅನ್ನೋ ಒಂದು ಆಶಾದಾಯಕ ಭಾವನೆನೋ ಕೊಟ್ಟಿದೆ. ಇನ್ನು ಸಿನಿಮಾ ಅವ್ರು ಕಂಪ್ಲೀಟ್ ಮಾಡಿ ಅದು ರಿಲೀಸ್ ಆಗಿ ಎಷ್ಟು ಮಟ್ಟಿಗೆ ನನ್ನ ಆಸೆ ಈಡೇರುತ್ತೆ ಅನ್ನೋದೇ. ನಾನು ನಿಮ್ಮ ಮತ್ತು ಇದು ದೊಡ್ಡ ಮನೆ ಎರಡೂ ಕುಟುಂಬದ ಮಧ್ಯೆ ಒಂದೇ ಕುಟುಂಬ ಆಗಿದ್ದಾಗಲೂ ನೋಡಿದ್ದೇನೆ. ನೀವಿಬ್ಬರು ಹೊರಗಡೆ ಬಂದು ಪ್ರತ್ಯೇಕವಾಗಿ ನಿಂತಾಗಲೂ ನೋಡಿದ್ದೇನೆ. ಎರಡೂ ಕಡೆ ತುಂಬ ಹಾರ್ದಿಕವಾದ ಸಂಬಂಧ ಇರೋದ್ರಿಂದ ಈ ಪ್ರಶ್ನೆಯನ್ನು ಕೇಳಲಿಕ್ಕೆ ನಾನು ಯೋಗ್ಯನಿದ್ದೇನೆ ಅಂತ ಭಾವಿಸ್ತೇನೆ. ಏನು ಅಂತಂದರೆ, ಈಗ ಶಿವಣ್ಣನ ಮತ್ತು ಅಪ್ಪು ಇವರ ನಾಗಾಲೋಟ ಏನಿದೆಯಲ್ಲ, ಅಥವಾ ಸ್ಟಾರ್ ವ್ಯಾಲ್ಯೂ, ಅಥವಾ ಅವರ ಜನಪ್ರಿಯತೆ, ಆ ಇಡೀ ನೆರಳಿನ ಕೊಡೆಯ ಒಳಗಡೆ ನೀವೇನಾದರೂ ಅಣಬೆಗಳಾಗ್ತಾ ಇದ್ದೀರಾ? ನಿಮಗೇನಾದರೂ ಅದು ತೊಂದರೆ ಆಗ್ತಾ ಇದೆಯಾ? ಇಲ್ಲವೇ ಇಲ್ಲ ಸರ್. ಆ ಥರ ಇದ್ದಿದ್ರೆ ನಿನಗಾಗಿ ಥರ ಯಶಸ್ಸು ನಾನು ಕಾಣ್ತಾನೆ ಇರಲಿಲ್ವೇನು. ಆ ಥರ ಇದ್ದಿದ್ರೆ ನಿನಗಾಗಿ ಆಗಿರ್ಬೋದು. ಯಾಕೆ ಭಾಳ ರೀಸೆಂಟಾಗಿ ಕೂಡ ನಾನು ಹೇಳಿದಾಗೆ ಕಲ್ಲರಳಿ ಹೂವಾಗಿ ಅಷ್ಟರ ಮಟ್ಟಿಗೆ ಅದು ಶುರುವಾಗೋದಕ್ಕೆ ಸಾಧ್ಯನೇ ಇರ್ತಿಲ್ಲ. ಆ ರೀತಿ ಕಾರಣಗಳೇನಾಗಿದ್ದರೆ, ಇನ್ಫ್ಯಾಕ್ಟ್ ಆ ಸಿನಿಮಾ ನೋಡಿ ಶಿವಣ್ಣಮ್ಮ ನನಗೆ 2 ಸಲ ಒಂದು ಚಾನೆಲಲ್ಲಿ 2 ಸಲ ಫೋನ್ ಮಾಡಿ ನನಗೆ ವಿಶ್ ಮಾಡಿ, ನಾನು ಇವತ್ತು ಸಿನಿಮಾ ನೋಡೋಕೆ ಹೋಗ್ತಾ ಇದ್ದೀನಿ, ಬಾರಾಗು ಅಂತೇಳಿ ವಿಶೇಷವಾಗಿ ನನ್ನ ಕರೆದು ಆ ರೀತಿ ಎನ್ಕರೇಜ್ಮೆಂಟ್ ಎಲ್ಲ ಇದೆ. ಆಮೇಲೆ ಅಪ್ಪು ಕೂಡ ಅಷ್ಟೇ, ಸೇವಂತಿ ಸಿನಿಮಾ ಟೈಮಲ್ಲಿ ನನಗೆ ಎನ್ಕರೇಜ್ ಮಾಡಿದ್ದು, ಆಮೇಲೆ ಮಸ್ತ್ ಮಜಾ ಮಾಡಿದಾಗ ಎನ್ಕರೇಜ್ ಮಾಡಿದ್ವಿ. ಈ ಥರ ಎಲ್ಲ ಇರೋದ್ರಿಂದ ಆಮೇಲೆ ಆಮೇಲೆ ನನಗೆ ವೈಯಕ್ತಿಕವಾಗಿ ಅವ್ರ ಮೇಲಿರೋ ಒಂದು ಗೌರವ ಏನಿದೆ ಅದು ಯಾವುದು ಕಮ್ಮಿ ಆಗೋದಿಲ್ಲ. ಈ ಮದುವೆ ಅನ್ನೋದು ನಿಮ್ಮ ವೃತ್ತಿ ಜೀವನದ ಮೇಲೆ ಯಾವ ಪರಿಣಾಮ ಬೀರಿದೆ? ನನಗೆ ಬಹಳ ಸ್ಟ್ರೆಂತನ್ನು ಕೊಟ್ಟಿದೆ, ನನಗೆ ಬಹಳ ಶಕ್ತಿಯನ್ನು ಕೊಟ್ಟಿದೆ. ಬಹುಶಃ ಮದುವೆ ಆಗದೆ ಹೋಗಿದ್ದಿದ್ರೆ ಸೋಲಿನ ಮೇಲೆ ಸೋಲು ಹೋಗ್ತಾ ನನ್ನ ನಿರ್ಧಾರಗಳು ಯಾವ ಥರ ಆಗ್ತಿದ್ದು ನನಗೆ ಗೊತ್ತಿಲ್ಲ. ಯಾಕಂದರೆ ನಾನು ತುಂಬ ಇಂಪಲ್ಸಿವ್ ಡಿಸಿಷನ್ ಮೇಕರ್, ನಾನು ಭಾಳ ಇಂಪಲ್ಸಿವ್. ಒಂದೊಂದು ಸಲ ಡಿಸಿಷನ್ನೇ ತೊಗೊಳ್ಳೋದಿಲ್ಲ, ಇನ್ನೊಂದೊಂದು ಸಲ ಡಿಸಿಷನ್ ತೊಗೊಂಡ್ಬಿಟ್ರೆ ಯಾರ ಮಾತು ಕೇಳೋದಿಲ್ಲ. ಆ ವಿಚಾರದಲ್ಲಿ ನನ್ನ ಹೆಂಡತಿ
ನನ್ನ ಶ್ರೀಮತಿ ನನ್ನ ಬಹಳ ಕಂಟ್ರೋಲ್ ಮಾಡಿ ಎಷ್ಟೋ ವಿಚಾರಗಳನ್ನ ಬಹುಶಃ ನಾನು ಅನ್ಕೊಂಡಾಗ ನಿರ್ಧಾರ ತೊಗೊಂಡ್ಬಿಟ್ಟಿದ್ರೆ ತಪ್ಪಾಗ್ತಿತ್ತೇನೋ ಅನ್ನೋ ಲೆವೆಲ್ಗೆ ನನಗೆ ರಿಯಲೈಸ್ ಮಾಡಿಸ್ತಾರೆ. ಈಗ ಈ ಮಧ್ಯೆ ಅವಕಾಶಗಳ ಅಥವಾ ಕರೆಗಳ ಸಂಖ್ಯೆ ಇಳಿಮುಖಾಗಿದೆಯೋ ಅಥವಾ ಅದು ಒಂದಾದ್ಮೇಲೆ ಒಂದು ಸಿನಿಮಾ ಆ ಥರದ್ದೇ ಒಂದೇ ಲೆವೆಲ್ ಇದೆ ಸರ್, ಕಮ್ಮಿ ಆಗಿಲ್ಲ. ರಾಘು ಪ್ರತಿಭೆ ಗೊತ್ತಿದ್ದಂತಹ ನಾಗಾಭರಣ, ಚಿನ್ನಾರಿ ಮುತ್ತ, ಕಲ್ಲಳ್ಳಿ ಹೂವಾಗಿ ಈ ಥರದ ಒಂದು ಯಾವತ್ತೂ ಮರೆಯೋಕ್ಕಾಗದೇ ಇರೋ ಚಿತ್ರ ಕೊಟ್ಟರು. ಪ್ರಕಾಶ್ ಅವರು ನಿಮ್ಮನ್ನು ಇಟ್ಕೊಂಡು ರಿಷಿ, ಖುಷಿ, ಆಮೇಲೆ ಗೋಕುಲ, ಶ್ರೀ ಈ ಥರದ್ದು ಚಿತ್ರಗಳು. ಈ ನಿರ್ದೇಶಕರುಗಳಿಗೆ ರಾಘು ಪ್ರತಿಭೆ ಗೊತ್ತಿದ್ದು ಮತ್ತಷ್ಟು ಪ್ರಯೋಗ ಮಾಡಿ ಅವ್ರನ್ನ ಗುರ್ತಿಸ್ಕೋಬೇಕು ಅಂತ ಯಾಕೆ ಅನ್ನಿಸ್ತಾ ಇಲ್ಲ? ಅದು ಗೊತ್ತಿಲ್ಲ. ಇವಾಗ ನನ್ನ ಈ ಅಪಿಯರೆನ್ಸ್ ಏನಿದೆ, ಖುಷಿ ಆದಮೇಲೆ ರಿಷಿ ಮಾಡಿದಾಗ ಅವರು ಇನ್ನು ಮೇಲೆ ಈ ಲುಕ್ ಸಾಕು, ನಿನಗೆ ಲುಕ್ ಚೇಂಜ್ ಮಾಡ್ಕೊ, ನೀನು ಬೇರೆ ಥರ ಟ್ರೈ ಮಾಡ್ಕೊ ಅಂತ ಹೇಳಿದಾಗ ಅವ್ರು ರಿಷಿ ಮಾಡಿ ನನಗೊಂದು ಯಶಸ್ಸು ತಂದು ಕೊಟ್ಟರು. ಆ ಯಶಸ್ಸನ್ನ ಬೆಳೆಸ್ಕೊಂಡು ಹೋಗ್ಬೇಕಾಗಿದ್ರು ನನ್ನ ಕರ್ತವ್ಯ ಎಲ್ಲೋ ಒಂದು ಕಡೆ. ಯಾಕಂದರೆ ಅದಾದ್ಮೇಲೆ ಕೂಡ ಜನ ಕೇಳೇ ಬಿಡ್ರಲ್ಲ ಅವ್ರನ್ನ, ಏನು ಬರೀ ನೀವು ರಾಘು ಹಾಕೊಂಡೆ ಸಿನಿಮಾ ಮಾಡ್ತೀರಾ, ಬೇರೆಯವ್ರನ್ನ ಹಾಕೊಂಡು ಯಾಕೆ ಸಿನಿಮಾ ಮಾಡಲ್ಲ ಅಂತ ಕೇಳ್ಬಿಟ್ರು ಅವ್ರಿಗೆ, ಖುಷಿ, ರಿಷಿ, ಶ್ರೀ ಎಲ್ಲ ಆದಮೇಲೆ. ಸೊ ಹೀಗಾಗಿ ಅವ್ರು ನನಗೆ ಕೊಟ್ಟ ಯಶಸ್ಸನ್ನ ನಾನು ಬೆಳೆಸ್ಕೊಂಡು ಹೋಗ್ಬೇಕಾಗಿದ್ದು ನನ್ನ ಜವಾಬ್ದಾರಿ. ಎಲ್ಲೋ ಒಂದು ಕಡೆ ನಾನು ತಪ್ಪು ಮಾಡಿದ್ದೀನಿ. ಇತ್ತೀಚೆಗೆ ಗೋಕುಲ ಕೂಡ ಮಾಡಿದ್ರು, ಆವಾಗ ಕೂಡ ಆ ಸಿನಿಮಾ ಅಷ್ಟಾಗಿ ನಮ್ಮ ಕೈ ಹಿಡಿಲಿಲ್ಲ. ಸೊ ಹಾಗಾಗಿ ಒಂದಾದ್ಮೇಲೆ ಇನ್ನೊಂದು ಪ್ರಯತ್ನ ಮಾಡ್ತಾನೆ ಇರಬೇಕು, ಇನ್ನೊಬ್ಬರ ಜೊತೆ ಕೆಲಸ ಮಾಡ್ತಾನೆ ಇರಬೇಕು. ಮತ್ತೆ ಶಿವಮೊಗ್ಗನೊಟ್ಟಿಗೆ ಸಿನಿಮಾ ಮಾಡುವ ಸಾಧ್ಯತೆ ನನಗೆ ಕಾಣಿಸ್ತಿಲ್ಲ, ಆದರೆ ಬಂದರೆ ಮಾತ್ರ ಬಿಡೋದಿಲ್ಲ. ರಾಘು, ನಿಮ್ಗೆ ಒಳ್ಳೇದಾಗಲಿ. ನಗು ಯಾವತ್ತೂ ಬರ್ತದೆ ಇರಲಿ. ಥ್ಯಾಂಕ್ ಯು ಸರ್. ಸೋಲು ಯಾವತ್ತು ಗೆಲುವಿಗೆ ನಾಂದಿ ಹಾಡ್ತದೆ ಅಂತ ಹೇಳಿದ್ದಾರೆ ಹಿರಿಯರು. ಸೋಲು ಬಂದಷ್ಟು ಆತ್ಮಾವಲೋಕನ, ನಮ್ಮನ್ನೇ ನಾವು ತಿದ್ದುಕೊಳ್ಳೋದು, ನಮ್ಮ ಹೆಜ್ಜೆಗಳನ್ನೇ ನಾವು ಮತ್ತೆ ನೋಡೋದು, ನಾಳೆಯನ್ನು ಮತ್ತೆ ನಾವು ಪರೀಕ್ಷಿಸಿ ಹೆಜ್ಜೆ ಇಡೋದು, ಇವೆಲ್ಲ ಒಂಥರ ವಿಚಕ್ಷಿಕ ಭಾವ ಬರ್ತದೆ. ಹಾಗಾಗಿ ನೀವು ಆ ಸ್ಥಿತಿಯಲ್ಲಿದ್ದೀರಿ ಅಂತ ಅಂದ್ಕೊಳ್ತೇನೆ. ವಯಸ್ಸಾಗಿಲ್ಲ, ಕಾಲ ಮುಗಿದಿಲ್ಲ, ನಿಮ್ಮ ರೂಪವೂ ಕುಂದಿಲ್ಲ, ಹಾಗಾಗಿ ಎಲ್ಲವೂ ಹಾಗೇ ಇದೆ. ನೀವು ಮತ್ತೆ ಆ ದಿನಗಳನ್ನು ನೋಡ್ತೀರಿ ಅಂತ ನಮಗೆಲ್ಲರಿಗೂ ಭರವಸೆ ಇದೆ. ಥ್ಯಾಂಕ್ ಯು. ವಿಶ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ನನಗೆ ಭಾಳ ಅಗತ್ಯ. ಥ್ಯಾಂಕ್ ಯು. ಸೋನಮ್ ಕಪೂರ್ ಅವರು ಇತ್ತೀಚೆಗೆ ಕಿಂಗ್ ಫಿಶರ್ ಇವೆಂಟಲ್ಲಿ ಟ್ರಾನ್ಸ್ಪರೆಂಟ್ ಬಟ್ಟೆ ಹಾಕೊಂಡು ಹೋಗಿದ್ರಂತೆ. ಅವರ ಹಿಂಭಾಗವನ್ನು ನೋಡಿಕೊಂಡು ಅದ್ಭುತವಾದ ಸುಖ ಪಡಬೇಕೆ ಹೊರತು ನಮ್ಗೆ ಯಾವುದೇ ಒಂದು ನೋಡುವ ಅವಕಾಶವನ್ನು ಕೊಡುವುದಿಲ್ಲ.